बात मान गया। पता नहीं सूरज कहाँ से उगा। जहाँ से भी उगा है निको तो हेलो फ्रेंड्स, हाय, नमस्कार, अस्सलाम वालेकुम, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಮಮ್ಮಿ ಮನೆಯಲ್ಲಿ ನಾನಿರೋದು ಇವತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿಂದನೇ ವ್ಲಾಗಿಂಗ್ ಒಳ್ಳೆ ವ್ಲಾಗಿಂಗ್ ಹಾಕ್ತಾ ಇರ್ತೀನಿ. ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ರೊಟೀನ್ ಹೇಗಿದೆ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಏನು ಮಾರೋಕ್ಕೆ ಬಂದಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಏನಂತಾರಲ್ಲಪ್ಪ, ಅದು ಮೆಕ್ಕೆತನೆ ಇರುತ್ತಲ್ಲ ಫ್ರೆಂಡ್ಸ್, ಅದರದ್ದು ಚಿಪ್ಸ್ ಥರ ಈ ಥರ ಮಾರೋಕ್ಕೆ ಬಂದಿದ್ದಾರೆ. ತುಂಬ ಟೇಸ್ಟಿ ಇರುತ್ತೆ, ಅಂದರೆ ಸಪ್ಪೆ ಇರುತ್ತೆ. ಇದು ಫಸ್ಟ್ ತೊಗೊಳ್ಳುವಾಗ ಅದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಂತೆ. ಫ್ರೈ ಮಾಡಬೇಕು, ಆಮೇಲೆ ಉಪ್ಪು ಖಾರ ಹಾಕಿ ತಿಂದರೆ ತುಂಬ ಸಖತ್ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದು ಒಣೆಯಲ್ಲಿ ಮಾರಕ್ಕೆ ಬರ್ತಿರ್ತಾರೆ. ಅವಲಕ್ಕಿ ಇರ್ತೈತಲ್ಲ ಫ್ರೆಂಡ್ಸ್, ಪೇಪರ್ ಅವಲಕ್ಕಿ ಅಂತಾರಲ್ಲ, ಅದೇ ಥರ ಇದು ಮೆಕ್ಕೆತನಿದು ಅವಲಕ್ಕಿ ಥರ ಈ ಥರ ಮಾರ್ತಾ ಇದ್ದಾರೆ ನೋಡಿರಿ ನಮ್ಮ ಮನೆ ಹತ್ರ. ಮತ್ತು ಫ್ರೆಂಡ್ಸ್, ಇದು ಫ್ರೈ ಮಾಡಿ ಹಾಲಲ್ಲಿ ಕೂಡ ತಿನ್ಬೋದು, ಮತ್ತು ಫ್ರೈ ಮಾಡಿ ಆ ಥರ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಎಷ್ಟಂದರೆ 100 ರೂಪಾಯಿಗೆ 3 ಸೇರು ಅಂತ ಹೇಳ್ತಾಯಿದ್ರು. ನಾನು 100 ರೂಪಾಯಿಗೆ 5 ಸೇರು ಮಾಡಿ ತೊಗೊಂಡಿದ್ದೀನಿ. ನೋಡಿರಿ ಫ್ರೆಂಡ್ಸ್, ನೋಡೋಕ್ಕಂತೂ ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ತುಂಬ ಇಷ್ಟ ಆಯಿತು ನನಗಂತೂ ಕಲರು. ಮಾಡಿದ್ರೇನು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ನಮ್ಮ ಮಕ್ಕಳು ಇವಾಗಲೇ ಫ್ರೈ ಮಾಡಿ ಕೊಡಿ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್, ಅದಕ್ಕೆ ಇವಾಗೇ ಫ್ರೈ ಮಾಡ್ತಾಯಿದ್ದೀನಿ. ನೋಡಿರಿ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದಂತೂ. ನೋಡಿರಿ, ಇಲ್ಲಿ ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಬೇಗ ಅಂದರೆ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಫ್ರೈ ಮಾಡೋದು ಜಾಸ್ತಿ ಹೊತ್ತು ಆಗೋಲ್ಲ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗೆ ಈ ಥರ ತೊಗೊಂಡು ಇಟ್ಕೊಂಡ್ರೆ ಅರ್ಜೆಂಟ್ಗೆ ಇದು ಈ ಥರ ಮಾಡಿ ಕೊಡ್ಬೋದು. ನೋಡಿರಿ, ಈ ಥರ ಫ್ರೈ ಮಾಡಿದ ನಂತರ ಈ ಥರ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗೆ ನಮ್ಮ ಮಕ್ಕಳಿಗೆ ಕೊಡ್ತೀನಿ ಫ್ರೆಂಡ್ಸ್. ನೋಡಿರಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಈ ಥರ 3 ಪ್ಲೇಟಲ್ಲಿ ಹಾಕಿಬಿಟ್ಟು ಕೊಟ್ಟಿದ್ದೀನಿ. ನೋಡಿರಿ, ಟಿ ವಿ ನೋಡ್ಕೊತ ಎಂಜಾಯ್ ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ. ನಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬಾ ಕ್ರಿಸ್ಪಿಯಾಗಿ ಕುರುಮ್ ಅಂತ ಇದ್ದಾವೆ, ಖುಷಿಯಿಂದ ತಿಂತಾಯಿದ್ದಾರೆ. ಮತ್ತು ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇವಾಗ ರಾತ್ರಿ ಅಡುಗೆ ಮಾಡ್ತಾಯಿದ್ದೆ ನಾನು. ರಾತ್ರಿ ಅಡುಗೆ ಅಂದರೆ ಬೇಳೆ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಎಲ್ಲ ಅದು ಚೆನ್ನಾಗಿ ಕುದಿಸಿ ಮಗುಚಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಸೈಡಿಗೆ ಕುಕ್ಕರಲ್ಲಿ. ಮತ್ತು ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ, ಒಂದು ಸೈಡ್ ಅನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಇನ್ನು ಮಧ್ಯಾಹ್ನದ ಅನ್ನ ಇನ್ನೂ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಅನ್ನಕ್ಕೆ ಏರಿಸಿದ್ದೀನಿ, ಬಿಸಿ ಅನ್ನ ಅಪ್ಪಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ಫ್ರೆಂಡ್ಸ್, ಅಂದರೆ ಪೂರ್ತಿ ರೇಷನ್ ಇಲ್ಲ ರೀ ಮನೆಯಲ್ಲಿ, ಯಾಕಂದರೆ ಅಪ್ಪಗೆ ಅಷ್ಟೊಂದು ಗೊತ್ತಾಗಲ್ಲ ಏನು ತೊಗೊಂಡು ಬರ್ಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು. ಆದಷ್ಟು ಕೇಳಿ ತೊಗೊಂಡು ಬರ್ತಾ ಇರ್ತಾರೆ, ಏನು ಬೇಕಮ್ಮ ಅಂತ ಹೇಳಿಬಿಟ್ಟು. ಬಟ್ ನನಗೆ ಏನು ತರ್ಸೋಕ್ಕೆ ನನಗೆ ಮನಸ್ಸಾಗಲ್ಲ ಫ್ರೆಂಡ್ಸ್. ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡಿ ಊಟ ಮಾಡ್ಕೊತೀವಿ ಅಷ್ಟೇ. ನೋಡಿರಿ, ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಇರೋ ಮಾತೇ ಬೇರೆ ಆಗುತ್ತಲ್ಲ ಫ್ರೆಂಡ್ಸ್. ಎಷ್ಟೋ ಸಾರಿ ಹೇಳ್ತಿರ್ತೀನಿ, ನಮ್ಮ ತಾಯಿ ಇದ್ದರೆ ಅವೆಲ್ಲ ತರಿಸಿ ಏನು ಬೇಕು ಅಂದರೆ ಹೆಣ್ಮಕ್ಳು ಮನೆಗೆ ಬಂದರೆ ಏನೆಲ್ಲ ಬೇಕು ಅವೆಲ್ಲ ಮಾಡ್ತಿದ್ರು. ಬಟ್ ಮಮ್ಮಿ ಇಲ್ಲದಕ್ಕೋಸ್ಕರ ಅಪ್ಪನೇ ನಮಗೆ ಎಲ್ಲ, ಪ್ರತಿಯೊಂದು ತಾಯಿನೂ ಅವರೇ, ತಂದೆನೂ ಅವರೇ ಫ್ರೆಂಡ್ಸ್. ಆದರೂ ಕೂಡ ನಮಗೆ ಏನು ಕಮ್ಮಿ ಮಾಡಿಲ್ಲ ಫ್ರೆಂಡ್ಸು, ಮುಂಚೆಯಿಂದನೂ ಇವಾಗೂ. ಏನೋ ಒಂಥರ ದುಃಖ ಆಗುತ್ತೆ ಇಲ್ಲಿ ಬಂದಮೇಲೆ, ಒಂಥರ ಮಮ್ಮಿ ಇಲ್ಲದಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ ರೀ, ಈ ಥರ ಮನೇಲಿ ಯಾರು ಇಲ್ಲದಕ್ಕೋಸ್ಕರ. ಆದರೆ ನೋಡಿ, ಇವಾಗ ಒಗ್ಗರಣೆ ಕೊಡೋದಂತರೂ ಅದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಮಗುಚ್ಕೊಳೋದಿತ್ತು, ಅದು ಬೇಳೆ ಮಾಡಿಕೊಂಡೆ. ಆ ಕಡೆ ರೈಸ್ ರೆಡಿ ಆಗ್ತಾಯಿದೆ ನೋಡಿರಿ. ಮತ್ತು ಫ್ರೆಂಡ್ಸ್, ಅದ್ರಾಗ ಬೇರೆ ಅಪ್ಪಗೆ ಅವಾಗವಾಗ ಹುಷಾರಿಲ್ದಂಗೆ ಆಗ್ತಿರುತ್ತೆ, ಅದೇ ಟೆನ್ಷನ್ ಇರ್ತೈತಿ ನೋಡಿರಿ ನನಗಂತೂ. ಒಬ್ಬರೇ ಇರೋ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಫ್ರೆಂಡ್ಸು ಈ ವಯಸ್ಸಲ್ಲಿ ಅವ್ರು ನೋಡ್ಕೊಳಕ್ಕೆ. ಬಟ್ ಯಾರಿಲ್ಲ, ಅದಕ್ಕೋಸ್ಕರನೇ ಫುಲ್ ಟೆನ್ಷನ್ ಇರುತ್ತೆ ನನಗಂತೂ. ನಮ್ಮ ಊರಿಗೆ ಹೋದರೆ ಅವ್ರು ಆರಾಮಿಲ್ಲಲ್ಲಪ್ಪ, ಇವಾಗ ಹೆಂಗೆ ಏನು ಅಂತ ಅನ್ನೋದೇ ಟೆನ್ಷನ್. ಯಾವಾಗಲೂ ಅವ್ರ ಬಗ್ಗೆ ಇದೇ ಯೋಚನೆ ಇರುತ್ತೆ ನನಗೆ. ಅಂದರೆ ನಮ್ಮ ಗಂಡನ ಮನೆಯಲ್ಲಿ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್, ಅವ್ರು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ.
ಅವರೇನು ಕಮ್ಮಿ ಮಾಡಿಲ್ಲ. ಎಲ್ಲ ಇದ್ದೂ ಈ ಕಡೆ ಸ್ವಲ್ಪ ಟೆನ್ಷನ್ ಜಾಸ್ತಿ, ಯಾಕಂದರೆ ಒಬ್ಬರೇ ಇರ್ತಾರಲ್ವ, ಅದಕ್ಕೋಸ್ಕರ ಯಾವ ಟೈಮ್ ಹೆಂಗಿರುತ್ತೇನಪ್ಪ ರಾತ್ರಿ ಹೊತ್ತು ಅಂದಂಗೆ ಆಗುತ್ತೆ. ಅದೇ ಟೆನ್ಷನಿಂದನೇ ಆವಾಗವಾಗ ಫುಲ್ ಟೆನ್ಷನ್ ಆಗಿ ಆರಾಮಿಲ್ದಂಗೆ ಆಗ್ಬಿಡ್ತೈತೆ ನನಗೆ ಕೂಡ. ಅದರಿಂದಾಗಿ ನೋಡಿ ಫ್ರೆಂಡ್ಸ್, ಮತ್ತೇನು ಬೇರೆ ಟೆನ್ಷನ್ ಇಲ್ಲ, ಏನಿಲ್ಲ ನನಗೆ. ಮತ್ತು ಇವಾಗ ನೋಡಿ ಅಡುಗೆ ಕೂಡ ಆಯಿತು, ಅಡುಗೆ ರೆಡಿ ಆಯಿತು ನೋಡಿ. ಒಗ್ಗರಣೆ ಕೂಡ ಅದನ್ನು ಆಯಿತು. ಒಗ್ಗರಣೆ ಕೊಟ್ಟಿಂದ ಸ್ವಲ್ಪ ಹೊತ್ತು ಈ ಥರ ಕುದಿಯೋಕೆ ಬಿಟ್ಬಿಡ್ತೀನಿ. ಆಯಿತು, ತುಂಬಾ ಚೆನ್ನಾಗಿ ಒಳ್ಳೆ ಘಮ ಘಮ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಫ್ರೆಂಡ್ಸ್. ನೋಡಿರಿ, ಬಿಸಿ ಬಿಸಿ ಬೇಳೆ ರೆಡಿ ಆಯಿತು, ರೈಸ್ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಆ ಕಡೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈ ಗ್ಯಾಸ್ ಆಫ್ ಮಾಡಿದೆ, ಅದು ಕೂಡ ಇವಾಗೆ ಆಫ್ ಮಾಡಿಬಿಡ್ತೀನಿ. ಪೂರ್ತಿ ಕ್ಲಿಯರಾಗಿ ರೆಡಿ ಆಯಿತು ನಮ್ಮದು ರೈಸ್. ಇದಕ್ಕೆ ನಂಚ್ಕೊಳ್ಳೋಕ್ಕೋಸ್ಕರ ಅಂತೇಳಿ ಮತ್ತು ಅಪ್ಪಾಜಿ ಏನಾದರೂ ತೊಗೊಂಡು ಬರ್ತಾರೆ ಅಂತ ಹೇಳಿದರು. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಪಾಜಿ ಬಂದರು. ಅವರು ಬರುವಾಗೆ ಅಕ್ಕಿ ತೊಗೊಂಡು ಬಂದರು ಫ್ರೆಂಡ್ಸ್. ಅಕ್ಕಿ ಆಗೋಗ್ಬಿಟ್ಟಿತ್ತು ನೋಡಿರಿ, ಅಕ್ಕಿ ತೊಗೊಂಡು ಬಂದಿದ್ದಾರೆ. ಅಕ್ಕಿ ಜೊತೆಗೆ ಮತ್ತು ಇಲ್ಲಿ ನೋಡಿ ಏನು ತೊಗೊಂಡು ಬಂದಿದ್ದಾರೆ ಅಂತ ತೋರಿಸ್ತೀನಿ. ನೋಡಿರಿ, ಬಜ್ಜಿ ತೊಗೊಂಡು ಬಂದಾರ, ಅಕ್ಕಿನೇ ತೊಗೊಂಡು ಬಂದಾರ. ಅಕ್ಕಿ ಜೊತೆಗೆ ಬಜ್ಜಿ ತೊಗೊಂಡು ಬಂದಿದ್ದಾರೆ ನೋಡಿರಿ. ನಂಚ್ಕೊಳಕ್ಕೆ ಏನಾದರೂ ತೊಗೊಂಡು ಬರಲೇನಮ್ಮ ಅಂತ ಕೇಳ್ತಾಯಿದ್ರು ಫೋನ್ ಮಾಡಿ. ಹಾಪ ನಿಮ್ಮ ಇಷ್ಟ, ತೊಗೊಂಡು ಬರ್ರಿ ಅಂತಂದೆ. ಬಜ್ಜಿ ತೊಗೊಂಡು ಬಂದಿದ್ರು ಫ್ರೆಂಡ್ಸ್. ಈರುಳ್ಳಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿಯ ಇವೆಲ್ಲ ತೊಗೊಂಡು ಬಂದಿದ್ರು. ಅದೇ ಮತ್ತು ಓಕೆ ಫ್ರೆಂಡ್ಸ್, ಇವಾಗ ನೋಡಿರಿ ಇಲ್ಲಿ ಊಟಕ್ಕೆ ಕೂತ್ಕೊಂಡಿದ್ವಿ ನಾವು. ನೋಡಿರಿ, ಎಲ್ಲರೂ ಒಂದೇ ಸಾರಿ ಊಟ ಮಾಡ್ಕೊತೀವಿ ಫ್ರೆಂಡ್ಸ್. ನಾವೆಲ್ಲ ಫಸ್ಟ್ ಅಪ್ಪಗೆ ಕೊಟ್ಬಿಡ್ತೀನಿ. 8:30 ಆಯ್ತಪ್ಪ ಅಂತಂದರೆ 8ಕ್ಕಿಂತ ಮುಂಚೆನೂ ಕೊಡ್ತೀನಿ. ಅಂದರೆ 9 ಗಂಟೆ ಒಳಗಡೆ ಅವ್ರಿಗೆ ಊಟ ಎಲ್ಲ ರೆಡಿ ಇರಬೇಕು ಫ್ರೆಂಡ್ಸ್. ಮತ್ತು ಇವತ್ತು ತರಕಾರಿ ಆದವ್ರು ಯಾರು ಏನು ಬಂದೇ ಇಲ್ಲ ಫ್ರೆಂಡ್ಸ್. ಅದೊಂದು ನಾಳೆ ತರಕಾರಿ ಏನಾದರೂ ಬಂದರೆ ತರಕಾರಿ ರೈಸ್ ಏನಾದರೂ ಮಾಡಬೇಕು. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳು ಹಾಲಿಡೇಸ್ ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ಮನೆಯಿಂದನೇ ಎಲ್ಲ ನೋಟ್ಬುಕ್ ಅವೆಲ್ಲ ತೊಗೊಂಡು ಬಂದಿದ್ದಾರೆ ಅವರು. ಕಂಟಿನ್ಯೂ ಹೋಮ್ವರ್ಕ್ ಇಲ್ಲಿ ಫ್ರೀಯಾಗಿ ಕುತ್ಕೊಂಡವ್ರು ನೋಡಿರಿ. है ये क्या मैं इंग्लिश ऐसे बोलूं? मैं क्या बोल रही हूँ? मेरा भी फर्स्ट इंग्लिश से। हाँ इंग्लिश लिख। हाँ ये इंग्लिश ವರ್ಣಮಾಲೆ ಫಸ್ಟ್ ಇಂಗ್ಲೀಷ್ ಆಗ್ಯಾ. SA1 एग्ज़ाम रिव्यू प्रैक्टिस रीड एंड राइटिंग. एग्ज़ाम का प्रैक्टिस करने का रीड एंड राइटिंग. ये कन्नड़ लिख फर्स्ट क्या भी नहीं. मैं इसको कौन सा लिए क्या? नहीं लिए। कौन सा है नहीं? हाँ ये लिख, ऊपर की लाइन में लिखो, बाद में ये सब लिखो. ओए सब लिख. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಇವಾಗ ಬಂದರು. ಅಂದರೆ ನಮ್ಮದು ನಮ್ಮ ಅಪ್ಪಾಜಿ ದ್ರಾಕ್ಷಿ ವ್ಯಾಪಾರ ಮಾಡ್ತಾರಲ್ರಿ, ಹೋಲ್ಸೇಲ್. ಇವತ್ತು ಮಾಲ್ ಬಂದಿತ್ತಂತೆ ದ್ರಾಕ್ಷಿದು. ಅದೇ ನೋಡಿರಿ, ಮನೆಗೆ ಬರುವಾಗ ಅದೊಂದು ದ್ರಾಕ್ಷಿ ತೊಗೊಂಡು ಬಂದಿದ್ದರು. ನೋಡಿರಿ ಎಷ್ಟು ಫ್ರೆಶ್ ಆಗಿದೆ ದ್ರಾಕ್ಷಿ. ಅಂದರೆ ಈ ಥರ ಬ್ಲ್ಯಾಕು, ವೈಟು ಬೇರೆ ಬೇರೆ ಎಲ್ಲ ಮಾರ್ತಾರೆ ಫ್ರೆಂಡ್ಸ್ ಅವರು. ತುಂಬಾ ಫ್ರೆಶ್ ಆಗಿದೆ ನೋಡಿ. ನೋಡಿದ್ರೇ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಮನೆಗೆ ಬಂದಾಗ ಒಮ್ಮೆ ಅದು ಈ ಥರ ತೊಗೊಂಡು ಬರ್ತಾರೆ ನೋಡಿ ನಮ್ಮ ಅಪ್ಪಾಜಿ. ನಮ್ಮ ಮಕ್ಳಿಗೂ ತುಂಬ ಇಷ್ಟ ಫ್ರೆಂಡ್ಸ್ ಈ ಥರ ದ್ರಾಕ್ಷಿ ತಿನ್ನೋಕ್ಕೆ, ಫ್ರೂಟ್ಸ್. ನಾನು ಇಲ್ಲಿ ಮದುವೆಗಿಂತ ಮುಂಚೆ ಈ ಥರ ಫ್ರೂಟ್ಸ್ ಎಲ್ಲ ಮನೆಯಲ್ಲಿ ತುಂಬ ಇರ್ತಿತ್ತು ಫ್ರೆಂಡ್ಸ್. ಆವಾಗ ತಿನ್ನೋಕ್ಕೆ ಮನಸ್ಸಾಗ್ತಿದ್ದಿಲ್ಲ, ಇವಾಗ ಚೆನ್ನಾಗಿ ಅನಿಸುತ್ತೆ. ಹೇಗೆ ನೋಡಿರಿ, ಯಾವುದೇ ವಸ್ತು ಇರಲಿ, ಯಾರೇ ಇರಲಿ ಫ್ರೆಂಡ್ಸ್, ನಮ್ಮ ಹತ್ರ ಇದ್ದಾಗ ಅದ್ರ ವ್ಯಾಲ್ಯೂ ಏನು ಅನ್ನೋದೇ ಗೊತ್ತಾಗಲ್ಲ. ಇವಾಗೆ ನೋಡಿ. ಮತ್ತು ಓಕೆ ಫ್ರೆಂಡ್ಸ್, ಇವಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳ್ಬಿಟ್ಟು. ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನಾನು ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಅಲ್ಲಾ ಹಾಫೀಸ್.